ಇನ್ನು ಇಂಡಿಗೋ ವಿಮಾನ ಹಾರಾಟ ರದ್ದು, ಸಂಕಷ್ಟ ಸಿಲುಕ್ತಾರೆ ಬಹಳಷ್ಟು ಜನ ಮಹಿಳೆಯರು. ಅದರಲ್ಲೂ ಪ್ರಮುಖವಾಗಿ ಒಬ್ಬ ಮಹಿಳೆ ತಂದೆಯ ಅಸ್ಥಿಯಲ್ಲಿ ಕೈಯೆಲ್ಲ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ತಂದೆಯ ಅಸ್ಥಿಯನ್ನು ತೆಗೆದುಕೊಂಡು ವಿಸರ್ಜನೆ ಮಾಡೋದಕ್ಕೆ ಹರಿದ್ವಾರಕ್ಕೆ ಹೊರಟಿತ್ತು ಆ ಕುಟುಂಬ. ಶನಿವಾರ ಹರಿದ್ವಾರದಲ್ಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕುಟುಂಬ ಸಮೇತವಾಗಿ. ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಹರಿದ್ವಾರ ಟಿಕೆಟ್ ಬುಕ್ ಸಹ ಆಗಿತ್ತು. ಬೆಂಗಳೂರು ವಿಮಾನ ನಿಲ್ದಾಣದಲ್ಲೇ ಈಗ ಆ ಕುಟುಂಬ ಸಿಲುಕೊಂಡ್ಬಿಟ್ಟಿದೆ. ಕಾರಣ ಏನು ಅಂದ್ರೆ, ಕಳೆದ 2-3 ದಿವಸಗಳಿಂದ ನಿರಂತರವಾಗಿ ಇಂಡಿಗೋ ವಿಮಾನ ಹಾರಾಟ ದೇಶಾದ್ಯಂತ ರದ್ದಾಗಿರುವಂತಹ ಕಾರಣಕ್ಕಾಗಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದೇ ಕುಟುಂಬ ತಮ್ಮ ತಂದೆ ತೀರ್ಕೊಂಡಿದ್ದಾರೆ, ಅವರ ಅಸ್ಥಿಯನ್ನ ಹರಿದ್ವಾರದ ಗಂಗೆಯಲ್ಲಿ ಬಿಡಬೇಕು ಅನ್ನುವಂತಹ ಕಾರಣಕ್ಕಾಗಿ. ಅದು ಹಿಂದೂಗಳಲ್ಲಿ ಒಂದು ರೀತಿಯ ಭಾವನಾತ್ಮಕವಾದಂತಹ ಸಂಬಂಧ. ತಮ್ಮ ಅಸ್ಥಿಯನ್ನ, ತಮ್ಮ ಕುಟುಂಬಸ್ಥರ ಅಸ್ಥಿಯನ್ನ, ತಮಗೆ ಪ್ರೀತಿ ಪಾತ್ರರಾಗಿರುವಂತಹವರ ಅಸ್ಥಿಯನ್ನ ಗಂಗೆಯ ಮಡಿಲಲ್ಲಿ ಬಿಟ್ಟರೆ ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ. ಅದೇ ಕಾರಣಕ್ಕಾಗಿ ನಿಂತ್ಕೊಂಡಿದಾರಲ್ಲ ಮಹಿಳೆ, ನೋಡ್ತಾ ಇರಲ್ಲ ದೃಶ್ಯಾವಳಿಗಳಲ್ಲಿ, ಈ ಮಹಿಳೆ ತಮ್ಮ ತಂದೆಯ ಅಸ್ಥಿಯನ್ನ ತೆಗೆದುಕೊಂಡು ಹರಿದ್ವಾರಕ್ಕೆ ಹೋಗ್ತಾ ಇದ್ರು. ಅದಕ್ಕಾಗಿ ಈಗಾಗಲೇ ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಹರಿದ್ವಾರಕ್ಕೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ಈಗ ಏರ್ಪೋರ್ಟ್ ಅಲ್ಲಿ, ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಆ ಅಸ್ಥಿಯನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಒಂದು ಸಂಚಾರ ರದ್ದಾದ್ರೆ ಎಷ್ಟರ ಮಟ್ಟಿಗೆ ಎಷ್ಟು ಜನರ ಭಾವನಾತ್ಮಕ ವಿಚಾರದ ಮೇಲೆ, ವ್ಯಾವಹಾರಿಕವಾಗಿ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ದೃಶ್ಯಾವಳಿಗಳು. ಸರ್, ಈಗ ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾವ ರೀಸನ್ ಗೊತ್ತಿಲ್ಲ? ಆಕ್ಚುಲಿ ಒನ್ ಆಫ್ ಮೈ ಫ್ರೆಂಡ್ಸ್, ನಮ್ ಫ್ರೆಂಡ್ ಅವ್ರದ್ದು ಅಸ್ಥಿ ಇದ್ ಮಾಡಕ್ಕೆ ಹರಿದ್ವಾರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರಿನಿಂದ ಡೆಲ್ಲಿಗೆ ಬುಕ್ ಮಾಡಿದ್ದೀನಿ ಫ್ಲೈಟ್ ಟಿಕೆಟ್. ಅಂಡ್ 3 ಜನಕ್ಕೆ ಬುಕ್ ಮಾಡಿದ್ದೀನಿ. ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಮಗಗೂ ಬುಕ್ ಮಾಡಿದ್ದೀನಿ. ಟೋಟಲ್ 4 ಜನ. ಸೊ ಡೆಲ್ಲಿಲಿಂದ ಇನ್ನೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದ್ರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್. ಅಂಡ್ ಒಂದು ನೋಟಿಫೈ ಬಂದಿಲ್ಲ, ನಮ್ಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ flight has been cancelled ಅಂತ ಹೇಳ್ತಾ ಇದ್ದಾರೆ. ಆದ್ರೆ we had another room here wherein we can go ahead and check what happened. We just inquiry about it. Enquiry ಮಾಡಿದ್ರೆ ಹೇಳ್ತಾರೆ ಎರಡು ಆಪ್ಷನ್. ಒಂದು ರೀಫಂಡ್ ತಗೋಬೇಕು, ಅಲ್ಲ ಅಂದ್ರೆ ಫ್ಲೈಟ್ 3 ದಿವಸಕ್ಕೆ ಫ್ಲೈಟ್ ಇಲ್ಲ, ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಕ್ಕಿದ್ದೀನಿ, ಇವತ್ ಮಾಡೋಣ ಅಂತ. ಹರಿದ್ವಾರ್ನಲ್ಲಿ ಪೂಜಾರಿ ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದ್ಬಿಟ್ಟಿದ್ದಾರೆ. ಅವರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಓವರ್ ಆಲ್ ಸಾರಿ, ನಿಮಗೆ ಕ್ಯಾನ್ಸಲ್ ಏನಕ್ಕಾಗಿದೆ ಅಂತ ರೀಸನ್ ಏನು? ಕ್ಯಾನ್ಸಲ್ ಬಂದ್ಬಿಟ್ಟು ಒಂದೇ ಒಂದು ರೀಸನ್. ಒಬ್ರು ಹೇಳಿದ್ರು ಪೈಲಟ್ಸ್ ಆರ್ ನಾಟ್ ಅವೈಲಬಲ್ ಅಂತ, ವಿಚ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್, ರೈಟ್? ಯಾ. So yeah, in total we have also lost a lot of money, which is, we booked for 50,000 and they're trying to give a refund, which is, not at all acceptable. ಏನ್ ಮಾಡಕ್ ಆಗುತ್ತೆ? ಸರ್, ಎಷ್ಟು ಗಂಟೆಗೆ ಫ್ಲೈಟ್ ಇದ್ದಿದ್ದು ನಿಮಗೆ ಯಾವಾಗ ಗೊತ್ತಾಯ್ತು ಕ್ಯಾನ್ಸಲ್ ಆಗಿದೆ? 11:45 ಇದ್ದಿದ್ದು ಫ್ಲೈಟ್. ಇಲ್ಲಿ ನಾವು ಅಸ್ಥಿ ಎತ್ಕೊಂಡ್ ಬರ್ತಾ ಇದೀವಿ, ಸ್ವಲ್ಪ ಪ್ರೊಸೀಜರ್ ಮುಗಿಸ್ಬೇಕು ಅಂತ ಜಲ್ದಿನೇ ಬಂದಿದೀವಿ. 9:30, 9:45 ಎಲ್ಲ ರೀಚ್ ಆಗ್ದೆ. ಸೊ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಹತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋಣ ಅವಾಗೇ ಬಂದ್ಬಿಟ್ಟು ಅವ್ರು ಹೇಳ್ಬಿಟ್ರು, ಒನ್ಸ್ ವೆನ್ ವಿ ಸ್ಕ್ಯಾನ್ ದ ಟಿಕೆಟ್ಸ್ ಓನ್ಲಿ ದೇ ಗಾಟ್ ಟು ನೋ ದಟ್ ಫ್ಲೈಟ್ಸ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ. ಅವಾಗ್ಲಿಂದ 2 ಅವರ್ ವೇಟ್ ಮಾಡಿ ಆಮೇಲೆ ಎಂಕ್ವೈರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಿದ್ರೆ ಅದೇ ಹೇಳಿದ್ರು, ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್. ಅಂಡ್ ಏನ್ ರೀಸನ್ ಅಂದ್ರೆ ಪೈಲಟ್ಸ್ ಆರ್ ನಾಟ್ ಅವೈಲಬಲ್ ಅಂತ ಹೇಳಿದ್ರು. ಅದೇ ಒನ್ ಹೆಸರು.